ಸೊ ಹೆಲೋ ಗೈಸ್, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಪ್ರಾಕ್ಸಿ ಸರ್ವರ್ ಐಡಿಯಲ್ಲಿ ಬಂದಿದ್ದೀನಿ. ಇವತ್ತು ನಾನು ಪ್ರಾಕ್ಸಿ ಸರ್ವರಲ್ಲಿ ಏನೇನು ಇರುತ್ತೆ, ಏನೇನು ಕಲೆಕ್ಷನ್ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ, ಮತ್ತು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಫಸ್ಟು ಕಲೆಕ್ಷನ್ ತೋರಿಸ್ತೀನಿ ನೋಡಿ. ಬಂಡಲ್ ನೋಡೋದಾದರೆ 1433 ಇದೆ, ಮತ್ತು ಹೆಡ್ ಕಲೆಕ್ಷನ್ ನೋಡ್ಬೋದು. ಮತ್ತು ಇಲ್ಲಿ ಶರ್ಟ್ ಕಲೆಕ್ಷನ್ ನೋಡೋದಾದರೆ 2097 ಇದೆ ಗೈಸ್. ಎಲ್ಲ ಅಂದರೆ ಇದುವರೆಗೂ ಗೇಮಲ್ಲಿ ಯಾವ್ಯಾವ ಬಂಡಲ್ ಬಿಟ್ಟಿಲ್ಲ ಎಲ್ಲ ಬಂಡಲ್ಗಳು ನಿಮಗೆ ಇಲ್ಲಿ ಪ್ರಾಕ್ಸಿ ಸರ್ವರಲ್ಲಿ ನೋಡೋಕ್ಕೆ ಸಿಗುತ್ತೆ. ಲಾಬಿಲಿ ನಿಂತ್ಕೊಂಡು ವಿಡಿಯೋ ಮಾಡೋರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಎಲ್ಲ ಥರದ ಡ್ರೆಸ್ ಕಲೆಕ್ಷನು, ಎಲ್ಲ ಇಮೋಟ್ ಕಲೆಕ್ಷನ್ ಇದುವರೆಗೂ ಗೇಮಲ್ಲಿ ಯಾವ್ದಾದ್ರು ಬಿಟ್ಟಿದ್ದಾರೆ ಮತ್ತು ಮುಂದೆ ಬಿಡ್ತಾರೆ ಎಲ್ಲ ಇಮೋಟ್ ಕಲೆಕ್ಷನ್ ಕೂಡ ಇದೆ ಗೈಸ್. ಇದರಲ್ಲಿ ನೀವು ನೋಡ್ತಾ ಇರ್ಬೋದು. ಇಮೋಟ್ 412 ಇದೆ, ಮತ್ತು ಎಂಟ್ರಿ ಇಮೋಟ್ 50, ಮತ್ತು ಇದು ಡ್ರೆಸ್ ಚೇಂಜ್ ಆಗುತ್ತಲ್ಲ ಅದು ಬಂದ್ಬಿಟ್ಟು 10 ಇದೆ. ಮತ್ತು ಇಲ್ಲಿ ಸೂಪರ್ ಇಮೋಟ್ಸ್ ನೋಡೋದಾದರೆ ಅದು ಕೂಡ 2 ಇದೆ. ಇದುವರೆಗೂ ಗೇಮಲ್ಲಿ ಬಿಟ್ಟಿರೋದು 2, ಆ 2 ಕೂಡ ಇದರಲ್ಲಿದೆ. ಮತ್ತು ಇದರಲ್ಲಿ ಎಲ್ಲ ಕಲೆಕ್ಷನ್ ಸಿಗುತ್ತೆ ಗೈಸ್. ವೀಡಿಯೋ ಮಾಡೋರ್ಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೈಸ್, ಈಗ ನಾನು ನಿಮಗೆ ಫುಲ್ ಬಂಡಲ್ ಕಲೆಕ್ಷನ್ ತೋರಿಸ್ತೀನಿ ನೋಡಿ. ಅದು ಕೂಡ 82 ಇದೆ. ಎಲ್ಲ ಥರದ ಕ್ರಿಮಿನಲ್ಲು ಮತ್ತು ಎಲ್ಲ ಥರದ ಬಂಡಲ್ ಇದುವರೆಗೂ ಗೇಮಲ್ಲಿ ಯಾವ್ದಾದ್ರು ಬಿಟ್ಟಿದ್ದಾರೆ ಎಲ್ಲ ಥರ ಕಲೆಕ್ಷನ್ ಇದೆ. ಮತ್ತೀಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾರ್ ಕಲೆಕ್ಷನ್ ಆಗಲಿ, ಬ್ಯಾಕ್ ಪ್ಯಾಕ್ ಕಲೆಕ್ಷನ್ಸ್ ಆಗಲಿ, ಎಲ್ಲ ಥರ ಕಲೆಕ್ಷನು ಫುಲ್ ಎಲ್ಲ ಸಿಗುತ್ತೆ. ಮತ್ತು ಹಾಗೆ ಇಲ್ಲಿ ಎಲ್ಲ ಥರ ವೆಹಿಕಲ್ ಸ್ಕಿನ್ಸ್ ಕೂಡ ನೋಡ್ಬೋದು ನೀವು ಇಲ್ಲಿ. ಹಂಗೆ ಈಗ ನಾನು ಪ್ರೊಫೈಲ್ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನನ್ನ ಡೈಮಂಡ್ಸ್ ನೋಡ್ತಾ ಇರ್ಬೋದು. ಈಗ ಇಲ್ಲಿ 4.9 ಮಿಲಿಯನ್ ಡೈಮಂಡ್ಸ್ ಇದೆ. ಈಗ ಪ್ರೊಫೈಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಲೈಕ್ಸ್ ಕೂಡ ನೋಡ್ಬೋದು ಇಲ್ಲಿ ನೀವು. 1,23,000 ಇದೆ. 100 ಲೆವೆಲ್ ಕಾಣಿಸುತ್ತೆ. ಮತ್ತು ಎಲ್ಲ ಎಲಿಟ್ ಪಾಸ್ದೇನು ಯೂನಿಕ್ ನಂಬರ್ಸ್ ಇರುತ್ತೆ. ಸೊ ಗೈಸ್, ನನಗೆ ಪ್ರಾಕ್ಸಿ ಸರ್ವರ್ ಸಿಕ್ಕಿದ್ದು ಕಲ್ಕಿ ಕಡೆಯಿಂದ. ಸೊ ಅವನ್ನ ಇನ್ವೈಟ್ ಮಾಡಿ ಹಂಗೆ ಕೇಳಿ ನೋಡೋಣ ಏನಂತಾನೆ ಅಂತ. ತಡೀರಿ. ಹಲೋ, ಏನಪ್ಪ ದೊರೆ, ಪ್ರಾಕ್ಸಿ ಸರ್ವರ್ ಕೊಟ್ಟಂತ ದೊರೆ. ಮಸ್ತ್ ಇನ್ಮೇಲೆ ವಿಡಿಯೋ ಮಾಡೋಕ್ಕೆಲ್ಲ ಮಸ್ತಾಗಿ ಮಾಡ್ಬೋದು. ಇಮೋಟ್ ಆಯ್ತಣ್ಣ. ಸರಿ ನನಗಂತೂ ನೋಡ್ತಾ ಇರ್ಬೋದು ಯಾವ ಇಮೋಟ್ ಇದೆ ಅಂತ. ಜಾಯಿನ್ ಕೊಡಕ್ಕಾಗಲ್ವಾ ಕಲ್ಕಿ ನೀನು? ಇಮೋಟ್ ಜಾಯಿನ್ ಕೊಡಕ್ಕಾಗಲ್ಲ. ನಾನು ಪ್ರಾಕ್ಸಿ ಸರ್ವರ್ ಬಂದ್ರೆ ಅಷ್ಟೇ ಕೊಡ್ಬೋದು. ಓ ಹಂಗೆ ಗೈಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ ಪ್ಯೂರಿಗೆ ನಾನು ಪ್ರಾಕ್ಸಿ ಸರ್ವರ್ ಕೊಟ್ಟಿದೀನಿ. ನಿಮ್ಗೂ ಬೇಕು ಅಂದ್ರೆ ನಾನು ಇನ್ಸ್ಟಾ ಐಡಿ ಫಾಲೋ ಮಾಡ್ಕೊಳ್ಳಿ, ನಂಗೆ ಮೆಸೇಜ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ನಿಮ್ಗೆಲ್ಲ. ಈ ವಿಡಿಯೋ ಅಲ್ಲಿ ನಾನೇ ಹೇಳ್ಕೊಡ್ತೀನಲ್ಲ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ. ಇದು ಇನ್ನೂ ಗೇಮಲ್ಲಿ ಇನ್ನೂ ಬಿಟ್ಟಿಲ್ಲ. ಮಸ್ತಾಗೈತಿ ಇಮೋಟು. ಅದು ಬಿಟ್ಟರೆ ಇದು ಯಾವುದು, ಇದು ಗೊಂಬೆ ಜೊತೆ ಡ್ಯಾನ್ಸ್ ಆಡೋದು ಕಾಣಿಸ್ತಿಲ್ಲ ಕಲ್ಕಿ. ನೀನು ಡೌನ್ಲೋಡ್ ಮಾಡಿಲ್ಲ ಅಲ್ಲ ಕಲೆಕ್ಷನ್. ಅದು ಇದು ಯಾವುದು, ಇದು ತಟ್ಟೆಗೆ ಹೊಡಿಯೋದು ಬೆಲ್ ಹೊಡ್ದಂಗೆ. ಪ್ರಾಕ್ಸಿ ಸರ್ವರ್ ಐಡಿ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಗೈಸ್, ಈಗ ನಾನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಹಾಗೆ ವೀಡಿಯೋವನ್ನು ಲೈಕ್ ಕೊಡಿ. ನನ್ನ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಕೆಳಗಡೆ ನಾನು ನಿಮ್ಗೊಂದು ಲಿಂಕ್ ಕೊಟ್ಟು ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೀಗ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಕೆಳಗಡೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಹೈ ಸ್ಪೀಡ್ ಡೌನ್ಲೋಡ್ ಆನ್ ಟೆರಾಬಾಕ್ಸ್ ಅಂತ ಬರುತ್ತೆ. ಕ್ಲಿಕ್ ಮಾಡಿ. ಇವಾಗ ನಿಮ್ಗೆ ಆ್ಯಪ್ ಯಾರು ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ಮೊದಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಸೊ ಇವಾಗ ಆ್ಯಡ್ಸ್ ಬರ್ತಾ ಇರುತ್ತೆ, ಸ್ಕಿಪ್ ಮಾಡ್ಕೊಂಡೋಗಿ. ಸೊ ಗೈಸ್, ನಿಮ್ಗೆ ಅದು APK ಡೌನ್ಲೋಡ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಡೌನ್ಲೋಡಲ್ಲಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಕೊಡಬೇಕಾಗುತ್ತೆ ಗೈಸ್. ನೀವೀಗ ಇನ್ಸ್ಟಾಲ್ ಕೊಡಬೇಕು. ಡನ್ ಕೊಟ್ಟಾದ್ಮೇಲೆ, ಸೊ ಗೈಸ್ ಇನ್ಸ್ಟಾಲ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಅಸ್ಟುಟ್ ಬೆಟಾ ಅಂತ ಒಂದು ಆ್ಯಪ್ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಗೇಮ್ ಓಪನ್ ಆಗುತ್ತೆ. ಗೇಮ್ ಓಪನ್ ಆಗಿದ ತಕ್ಷಣ ಇಲ್ಲಿ ಡೌನ್ಲೋಡ್ ರಿಸೋರ್ಸ್ ಅಂತ ಬರುತ್ತೆ. 284 MB ಅಷ್ಟೇ, ಆರಾಮಾಗಿ ಬೇಗ ಡೌನ್ಲೋಡ್ ಆಗಿಬಿಡುತ್ತೆ. ಈಗ
ಅದು ಸೊ ಗೈಸ್ ಅದು ಎಲ್ಲ ರಿಸೋರ್ಸ್ ಎಲ್ಲ ಡೌನ್ಲೋಡ್ ಆದಮೇಲೆ ಮತ್ತೆ ಬ್ಯಾಕ್ ಬರುತ್ತೆ, ಮತ್ತೆ ನೀವು ಗೇಮ್ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ನಿಮಗೆ 33 MBದು ಅಪ್ಡೇಟ್ ಕೇಳುತ್ತೆ, ಮತ್ತೆ ಆ 33 MBದು ಅಪ್ಡೇಟ್ ಮಾಡಬೇಕು. ಡೌನ್ಲೋಡ್ ಆಗಿದ ತಕ್ಷಣ ಈ ಥರ ಬರುತ್ತೆ, ಅಲೋ ಆಲ್ ಕೊಟ್ಬಿಡಿ. ಮತ್ತು ಗೆಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಗೆಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಿಬಿಟ್ಟು ಓಕೆ ಕೊಡಬೇಕಾಗುತ್ತೆ. ಇಲ್ಲಿ ಬಂದ ನಂತರ ಇಲ್ಲಿ ಗೆಸ್ಟ್ ಅಂತ ಏನೋ ಇರುತ್ತವೆ, ಸೊ ಯೂಸ್ ದಿಸ್ ಫೋಲ್ಡರ್ ಅಂತ ಕೊಟ್ಬಿಟ್ಟು ಅಲೋ ಕೊಡಿ. ಇವಾಗ ನಿಮಗೆ ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ತಗೊಳುತ್ತೆ ಅದು. ಸೊ ಗೈಸ್ 2 ಮಿನಿಟ್ಸ್ ಹಾಗೆ ಇರಬೇಕಾಗುತ್ತೆ. 2 ಮಿನಿಟ್ಸ್ ಆಗಾದ್ಮೇಲೆ ಈ ಥರ ಓಪನ್ ಆಗುತ್ತೆ ಗೇಮು. ಗೆಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನೀವು ಈಗ. ಸೊ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನನ್ನ ನೇಮೇ ಇಕ್ತಿದ್ದೀನಿ, IamFury07 ಅಂತ ಇಕ್ತಾ ಇದ್ದೀನಿ. ಸೊ ಗೈಸ್ ಈಗ ನನ್ನ ID ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆಗಾದ್ಮೇಲೆ ಇವಾಗ ನಿಮಗೆ ಗೇಮ್ ಓಪನ್ ಮಾಡಬೇಕಾದ್ರೆ ಒಂದು UID ಬರುತ್ತೆ ಗೈಸ್. ಆ UID ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ. ಇದೆಲ್ಲ ಸೆಟ್ ಮಾಡಾದ್ಮೇಲೆ ಈಗ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಗೇಮ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ಆಪ್ಷನ್ ಬರುತ್ತೆ. ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ UID ಬರುತ್ತೆ, ನೋಡ್ತಾ ಇರ್ಬೋದು ನಿಮ್ಮಲ್ಲಿ. ಮತ್ತೆ ಕ್ಲಿಕ್ ಮಾಡಬೇಕು, ಅಲ್ಲಿ UID ಬರುತ್ತೆ. ಆ UIDದು ಸ್ಕ್ರೀನ್ಶಾಟ್ ತೊಗೋಬೇಕು. ಸ್ಕ್ರೀನ್ಶಾಟ್ ತೊಗೊಬಂದ್ಬಿಟ್ಟು ಈಗ ನೀವು ಗೂಗಲ್ ಲೆನ್ಸಲ್ಲಿ ಹೋಗ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಸೊ ಗೈಸ್ UID ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಕ್ರೋಮಲ್ಲಿ ಬಂದುಬಿಟ್ಟು ಅನ್ಲಾಕ್ ಬೆಟಾ ಸರ್ವರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಬೆಟಾ ಸರ್ವರ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಫಸ್ಟ್ ಲಿಂಕೆ ಓಪನ್ ಮಾಡಬೇಕಾಗುತ್ತೆ ಗೈಸ್. ಫಸ್ಟ್ ಲಿಂಕ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಒಂದು ಸ್ವಲ್ಪ ಲೋಡ್ ಬರುತ್ತೆ. ಎಲ್ಲ ವೆರಿಫೈಯಿಂಗ್ ಆದಮೇಲೆ ನೆಕ್ಸ್ಟು ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಗೈಸ್. ಸೊ ವೆರಿಫೈ ಆಯಿತು. ಈಗ ನನಗೆ ಈ ಪೇಜ್ ಓಪನ್ ಆಯಿತು. ನಿಮ್ಗೆ ಅಲ್ಲಿ ಅನ್ಲಾಕ್ ವಿತೌಟ್ ಡಿಸ್ಕಾರ್ಡ್ ಅನ್ಲಾಕ್ ಫಾರ್ 2 hours ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ಆಡ್ಸ್ ಬರುತ್ತೆ, ನೀವು ಬ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಅಕೌಂಟ್ ID ಅಂತ ಬರುತ್ತೆ. ಕಾಪಿ ಮಾಡಿರೋ ID ಹಾಕಬೇಕು. ಮತ್ತು ಇಲ್ಲಿ ಅನ್ಲಾಕ್ ಬೆಟಾ ಸರ್ವರ್ ಬರುತ್ತಲ್ಲ, ನೆಕ್ಸ್ಟ್ ಕೊಡಬೇಕು. ಮತ್ತು ಆಡ್ಸ್ ಬರ್ತಾ ಇರುತ್ತೆ ಗೈಸ್, ನೀವು ಬ್ಯಾಕ್ ಹೊಡಿತಾ ಇರಬೇಕು ಮತ್ತು ನೆಕ್ಸ್ಟ್ ಕೊಡ್ತಾ ಇರಬೇಕು. ಮತ್ತು ನೋಡಿ ನೆಕ್ಸ್ಟ್ ಕೊಡ್ತೀನಿ, ಆಡ್ಸ್ ಬರುತ್ತೆ. ಮತ್ತು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಹೊಡಿಬೇಕು. ಕ್ಯಾನ್ಸಲ್ ಮಾಡ್ತಾ ಇರಬೇಕು, ನೆಕ್ಸ್ಟ್ ಹೊಡಿತಾ ಇರಬೇಕು. ಅದು 100% ಕಂಪ್ಲೀಟ್ ಆಗೋ ತನಕ ನೀವು ಈ ಥರ ಮಾಡ್ತಾನೆ ಇರಬೇಕು. ಎಲ್ಲ ಆಡ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಿರ್ಬೇಕು ಗೈಸ್. ಸೊ ಗೈಸ್ ಈಗ 100% ಕಂಪ್ಲೀಟ್ ಆದಮೇಲೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ಇವಾಗ ಓಪನ್ ಆಗುತ್ತೆ ಗೈಸ್. ಇದು ಪ್ರೊಸೆಸ್ ಆದಮೇಲೆ ನಿಮಗೆ ಗೇಮ್ ಓಪನ್ ಆಗೋದು. ಈ ಗೇಮ್ ಓಪನ್ ಆಗಾದ್ಮೇಲೆ ನಿಮಗೆ ಬರೀ 2 ಅವರ್ ಮಾತ್ರ ಇರುತ್ತೆ ಗೈಸ್. 2 ಅವರ್ ಅಷ್ಟೇ ಅನ್ಲಾಕ್ ಇರುತ್ತೆ. 2 ಅವರ್ ಆದಮೇಲೆ ಮತ್ತೆ ಲಾಕ್ ಆಗುತ್ತೆ. ಮತ್ತೆ ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಅದೇ ಥರ UID ಹಾಕ್ಬಿಟ್ಟು ಅನ್ಲಾಕ್ ಮಾಡ್ಕೋಬೇಕಾಗುತ್ತೆ ಗೈಸ್. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಾಕ್ಸಿ ಸರ್ವರ್ ಹೇಗೆ ಡೌನ್ಲೋಡ್ ಮಾಡಿಕೊಡೋದು ಅಂತ ಕನ್ನಡದಲ್ಲಿ ಯಾರೂ ವೀಡಿಯೋ ಮಾಡಿರಲಿಲ್ಲ, ಅದಕ್ಕೆ ನಾನು ಮಾಡಿದ್ದೀನಿ. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.